ಮಳೆ ಎಷ್ಟರ ಮಟ್ಟಿಗೆ ಅಂದ್ರ ಭಯ ಹುಟ್ಟಿಸ್ಬಿಟ್ಟಿದೆ ಅಂತ ಅಂದರೆ ಅದರಲ್ಲೂ ಈ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಬೆಳಗಾವಿ ಜನ ಬದುಕದು ಹೆಂಗಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಬೆಳೆದ ಬೆಳೆ ಕೈಗೆ ಸಿಗ್ತಾ ಇಲ್ಲ, ಬೆಳೆಗಳಿಗೆ ನೀರು ನುಗ್ಗಿ ಅನಾಹುತಗಳು, ಬೆಳೆ ನಾಶ, ಜೊತೆಗೆ ಮನೆಗಳು ಕುಸಿದು ಬೀಳ್ತಾ ಇದ್ದಾವೆ. ಇದೆಲ್ಲದರ ನಡುವೆ ನದಿ ಪಾತ್ರದ ಜಾನುವಾರುಗಳಿಗೆ ತೊಂದರೆ ಆಗ್ತಾ ಇದೆ ನಿರಂತರವಾಗಿ. ಅದರಲ್ಲೂ ಭಾಳ ಅತಿ ಹೆಚ್ಚು ಸಮಸ್ಯೆ ಉಂಟಾಗ್ತಾ ಇರೋದು ಬೀದರ್ನಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಾಂಜ್ರಾ ನದಿ ಅನ್ನೋ ಮಾಹಿತಿ. ಭಾರಿ ನೀರಿನಿಂದ ಬೀದಿಗೆ ಬಂದ ರೈತರ ಬದುಕು. ಪ್ರತಿ ಬಾರಿ ಮಳೆ ಆದರೆ ಸಾಕು ಅಲ್ಲಿ ರೈತರ ಬದುಕು ಬೀದಿಗೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ, ಬಂದೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾರೆ, ಏಕಾಏಕಿಯಾಗಿ ಮಳೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಜಿಲ್ಲೆಯಲ್ಲಿ ಸೋಯಾ, ತೊಗರಿ, ಉದ್ದು ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಅಳಿದುಳಿದ ಬೆಳೆಯನ್ನ ಮಾಂಜ್ರಾ ನದಿ ನುಂಗಿತು ಅಂತ ಪಾಪ ಕಣ್ಣೀರಿಡ್ತಾ ಇದ್ದಾರೆ. ಔರಾದ್ ತಾಲೂಕಿನ ವಡಗಾಂವ್ ಗ್ರಾಮದ ರೈತನ ಅಳಲು ನೋಡಿ. ಅಲ್ಲಿ ಸೋಯಾಬೀನ್ ನೋಡಿ. ಈ ವರ್ಷ ರೈತರು ಮುಂಗಾರುದಲ್ಲಿ ಬಹಳ ಖುಷಿಯಾಗಿದ್ರು, ಇವಾಗ ಮಳೆಯಿಂದ ಪೂರ ಕಂಗಾಲಾಗಿದ್ದಾರೆ. ತಮ್ಮ ಸರ್ಕಾರ ನೆರವು ಸಿಗಲಿ ಎಲ್ಲ ರೈತ ಬಾಂಧವರಿಗೆ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ರೈತರ ಮನವಿ ಏನಿದೆ ಅಂತಂದರೆ, ತಮ್ಮ ಮೂಲಕ ಈ ಸರ್ಕಾರಕ್ಕೆ ಕೇಳಿಕೊಳ್ಳುವುದೇನೆಂದರೆ, ಸುಮಾರು ದಿನಗಳಿಂದ ಭಾರಿ ಮಳೆ ಪ್ರಮಾಣದಿಂದ ನಮ್ಮ ಸೋಯಾ ಎಲ್ಲ ಅಸ್ತವ್ಯಸ್ತ ಆಗಿತ್ತು. ಅಲ್ಪ ಸ್ವಲ್ಪ ಉಳಿದ ಸೋಯಾ ಕೂಡ ಇವಾಗ ಈ ಥರದ ಮೊಳಕೆಯನ್ನು ಹೊಣ್ತಾ ಇದೆ, ಸಸ್ಯನ ಹೊಣ್ತಾ ಇದೆ. ಭೀಮಾ ನದಿಯ ಪ್ರಳಯಕ್ಕೆ ಯಾದಗಿರಿ ಜಲಾವೃತ ಆಗಿದೆ. ಯಾದಗಿರಿ ಡ್ರೋನ್ ಕ್ಯಾಮೆರಾದಲ್ಲಿ ಜಲ ದಿಗ್ಬಂಧನದ ದೃಶ್ಯ ಸೆರೆಯಾಗಿದೆ. ನಗರದ ಹಲವು ಬಡಾವಣೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಡ್ರೋನ್ನಲ್ಲಿ ಸೆರೆಯಾಗಿದೆ ಅಂತ ಅಂದರೆ ಆ ಚಿತ್ರಣ ನೋಡಿ ಹೆಂಗಿರುತ್ತೆ ಅಂತ ಹೇಳಿ. ಇಡೀ ಯಾದಗಿರಿಯಲ್ಲಿರುವಂಥ ಜನ ಎಷ್ಟರ ಮಟ್ಟಿಗೆ ಸಮಸ್ಯೆಯಲ್ಲಿರಬಹುದು, ಜಸ್ಟ್ ಇಮ್ಯಾಜಿನ್. ನಗರದ ಹಲವು ಬಡಾವಣೆಗಳಿಗೆ ನೀರು ನುಗ್ಗಿದೆ. ಯಾದಗಿರಿ ಸದ್ಯದ ದುಸ್ಥಿತಿ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಭೀಮಾ ನದಿಯ ಜಲ ಪ್ರಳಯಕ್ಕೆ ಯಾದಗಿರಿ ನಗರ ಜಲಾವೃತ ಆಗಿ ಹೋಗಿರೋದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆ ದೃಶ್ಯ ಮನೆಗಳು ನೋಡಿ, ಈ ಡ್ರೋನ್ನ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯ ಇದು. ಮನೆಗಳೆಲ್ಲಿದ್ದಾವೆ, ನೀರು ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡ್ಬಿಟ್ಟಿದೆ ಎಲ್ಲವನ್ನು ತೋರಿಸ್ತಾ ಇದ್ದೀವಿ. ಸೇತುವೆ ಯಾವ ರೀತಿಯಾಗಿ ಜಲಾವೃತವಾಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಭೀಮಾ ನದಿ ಇದು. ಭೀಮಾ ನದಿ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ. ಸೇತುವೆಗಳು ಮುಳುಗಡೆ ಆಗಿ ಹೋಗಿದ್ದಾವೆ. ಆ ಕಡೆಯಿಂದ ಈ ಕಡೆ ಬರಕ್ಕಾಗಲ್ಲ. ಇದು ಅಲ್ಲಿರುವಂತ ಸಮಸ್ಯೆ. ಈಗ ಮನೆಗಳು ಎಲ್ಲೆಲ್ಲಿದಾವೋ ಆ ಬಡಾವಣೆ ನೋಡಿ, ಅದು ಆಲ್ಮೋಸ್ಟ್ ಬಡಾವಣೆ ಜಲಾವೃತ ಆಗಿ ಹೋಗಿದೆ. ಎಲ್ಲ ಕಡೆ ನೀರು, ಕಣ್ಣು ಹಾಯಿಸಿದಷ್ಟು ದೂರ ನೀರು ನೀರು ನೀರು.